ಹಾಯ್, KCET ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಏನಿರುತ್ತೆ ಅದನ್ನ ಯಾರು ಬರಿಬೇಕು, ಯಾವ ಕೋರ್ಸ್ ಅನ್ನ ಮಾಡಬೇಕು ಅಂತ ಇರೋರು ಬರಿಬೇಕು, ನಂತರ ಬರೆದ್ರೆ ಯೂಸಸ್ ಏನಿರುತ್ತೆ, ಹಾಗೆ ಅಪ್ಲೈ ಎಲ್ಲಿ ಮಾಡಬೇಕು, ಈ ಎಲ್ಲ ವಿಷಯಗಳನ್ನ ಈ ವಿಡಿಯೋ ತಿಳ್ಕೊಳ್ತಿದೀವಿ. ಮೊದಲಾಗಿ ಯಾರು ಬರೀಬಹುದು ಅಂತ ತಿಳ್ಕೊಳ್ಳೋದಾದ್ರೆ, ಈಗ ನೀವು ರೈತರ ಮಕ್ಕಳಾಗಿದ್ರೆ ಅಥವಾ ರೈತ ಕಾರ್ಮಿಕರ ಮಕ್ಕಳಾಗಿದ್ರೆ ನೀವೇನ್ ಮಾಡಬಹುದು, ಈ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಏನಿರುತ್ತೆ ಅದನ್ನ ಬರೀಬಹುದು. ಓಕೆನಾ? ಯಾಕೆ ಬರಿಬೇಕು, ಇದ್ರ ಯೂಸಸ್ ಏನು ಇದನ್ನ ತಿಳ್ಕೊಳ್ಳೋದಾದ್ರೆ, ಈಗ KCET ಎಕ್ಸಾಮ್ ಬರೆದ ನಂತರ ಹಲವಾರು ಕೋರ್ಸಸ್ಗಳು ಇದಾವೆ. ಅದರಲ್ಲಿ ಫಾರ್ಮ್ ಸೈನ್ಸ್ ಕೋರ್ಸಸ್ ಏನಿರುತ್ತೆ ಅದರಲ್ಲಿ BSc ಅಗ್ರಿಕಲ್ಚರ್, ಸೆರಿಕಲ್ಚರ್, ಹಾಗೆ ವೆಟರ್ನರಿ, ನಂತರ ಹಾರ್ಟಿಕಲ್ಚರ್, ಫಾರೆಸ್ಟ್ರಿ, ಈ ಎಲ್ಲ ಕೋರ್ಸಸ್ ಬರುತ್ತೆ. ಈ ಎಲ್ಲ ಕೋರ್ಸಸ್ಗಳಿಗೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯದಲ್ಲಿ ಯಾವ್ಯಾವ ಕಾಲೇಜಸ್ ಇದಾವೋ ಆ ಎಲ್ಲ ಕಾಲೇಜ್ಗಳಲ್ಲಿ ಟೋಟಲ್ ಸೀಟ್ಸ್ ಏನಿರುತ್ತೆ ಅದರ 50% ಸೀಟ್ಸ್ ರೈತರ ಮಕ್ಕಳಿಗೆ ರಿಸರ್ವ್ಡ್ ಇರುತ್ತೆ. ಸರಿನಾ? ರೈತರ ಮಕ್ಕಳಿಗೆ ರಿಸರ್ವ್ಡ್ ಇರುತ್ತೆ 50% ಸೀಟ್ಸ್. ಆ 50% ಸೀಟ್ಸ್ ಏನಿದೆ ಅದನ್ನ ಪಡೆದುಕೊಳ್ಳುವಂತಹ ವಿದ್ಯಾರ್ಥಿಗಳು KCET ಪ್ರಾಕ್ಟಿಕಲ್ ಎಕ್ಸಾಮ್ ಏನಿದೆ ಅದನ್ನ ಬರೆದು ಪ್ರಾಕ್ಟಿಕಲ್ ರ್ಯಾಂಕಿಂಗ್ ಅನ್ನ ಪಡೆದುಕೊಂಡು ಅದರ ಆಧಾರದ ಮೇಲೆ ಸೀಟ್ ಅನ್ನ ಪಡೆದುಕೊಳ್ಬಹುದು. ಅಡ್ವಾಂಟೇಜ್ ಏನು, ನೀವು ಈಗಾಗಲೇ ಹೇಳಿದ್ನಲ್ವಾ, ಈ ಎಲ್ಲ ಕೋರ್ಸ್ ಮಾಡಬೇಕು ಅಂತ ಹೇಳಿದ್ರೆ ನೀವು ರೈತರ ಮಕ್ಕಳಾಗಿದ್ರೆ ಇದಕ್ಕೆ ಅಪ್ಲೈ ಮಾಡಿ ಎಕ್ಸಾಮ್ ಅನ್ನ ಬರೆದ್ರೆ ಮುಂದೆ ಅಂದ್ರೆ ನಿಮಗೆ ಬೇಕಾದಂತಹ ಕೋರ್ಸ್ ಇರುತ್ತೆ, ಅಗ್ರಿಕಲ್ಚರ್ ಆಗಿರ್ಲಿ ಅಥವಾ ಫಾರೆಸ್ಟ್ರಿ ಆಗಿರ್ಲಿ ಅಥವಾ ವೆಟರ್ನರಿ ಆಗಿರ್ಲಿ, ಈ ಎಲ್ಲಾ ಕೋರ್ಸ್ಗಳಿಗೆ ನಿಮಗೆ ಸೀಟ್ ಸಿಗುವಂತಹ ಚಾನ್ಸಸ್ ಜಾಸ್ತಿ ಆಗುತ್ತೆ. ಓಕೆನಾ? ಅದಕ್ಕೋಸ್ಕರ ಈ ಪ್ರಾಕ್ಟಿಕಲ್ ಎಕ್ಸಾಮ್ ಅನ್ನು ನೀವು ಬರಿಬಹುದು. ಹಾಗಿದ್ರೆ ಈ ಪ್ರಾಕ್ಟಿಕಲ್ ಎಕ್ಸಾಮ್ ಏನಿದೆ ಅದಕ್ಕೆ ಅಪ್ಲೈ ಎಲ್ಲಿ ಮಾಡೋದು ಅದನ್ನ ನೀವು ಕೇಳೋದಾದ್ರೆ, ಇದಕ್ಕೆ ಸೆಪರೇಟ್ ಆಗಿ ಅಪ್ಲಿಕೇಶನ್ ಇರಲ್ಲ. ಈಗ KCETಗೋಸ್ಕರ ಏನು ಅಪ್ಲೈ ಮಾಡ್ತಿರ್ತೀರಾ ಅಂದ್ರೆ, ಈಗ ಜನವರಿ 23ರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಅಂತ ಹೇಳಿದಾರೆ. ಅಲ್ಲಿ ನೀವು ನಿಮ್ಮ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡ್ತಿರಲ್ವಾ, ಅಲ್ಲೇ ಒಂದ್ ಕಡೆ ನಿಮಗೆ ಅಗ್ರಿಕಲ್ಚರ್ ಕೋಟಾ ಇದೆಯಾ ಅಂತ ಕೇಳಿರ್ತಾರೆ. ಸರಿನಾ? ನಿಮಗೆ ಅಗ್ರಿಕಲ್ಚರ್ ಕೋಟಾ ಇದೆಯಾ ಅಂತ ಕೇಳಿರ್ತಾರೆ, ಅವರೇ ಕೇಳಿರ್ತಾರೆ. ಅಲ್ಲಿ ನೀವು ಎಸ್ ಅಂತ ಟೈಪ್ ಮಾಡ್ಬೇಕು. ಅಂದ್ರೆ ನಿಮ್ಗೆ ಅಗ್ರಿಕಲ್ಚರ್ ಕೋಟಾ, ನೀವು ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ ಹೊಂದಿದ್ರೆ ಎಸ್ ಅಂತ ಟೈಪ್ ಮಾಡ್ತೀರಾ. ಅದ್ರ ಜೊತೆಗೇನೆ ಅಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಸೆಂಟರ್ ಅದನ್ನ ಸೆಲೆಕ್ಟ್ ಮಾಡೋದು ಕೂಡ ಆಪ್ಷನ್ ಕೊಟ್ಟಿರ್ತಾರೆ. ಅದನ್ನು ಕೂಡ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಈ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆದ ರೀತಿ ಆಯ್ತು. ಮುಂದೆ ಎಕ್ಸಾಮ್ ಏನಾಗುತ್ತೆ ಆ ಟೈಮಲ್ಲಿ ಏನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಸೊ ಅದಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ. ಅದರ ನಂತರ ಅಡ್ಮಿಟ್ ಕಾರ್ಡ್ ಅನ್ನ ಕೊಟ್ಟು ಎಕ್ಸಾಮ್ ಡೇಟ್ ಅನ್ನು ಅನೌನ್ಸ್ ಮಾಡಿ ಈ ಪ್ರಾಕ್ಟಿಕಲ್ ಎಕ್ಸಾಮ್ ಅನ್ನ ನಡೆಸ್ತಾರೆ. ಈ ರೀತಿ ಇರುತ್ತೆ. ಸೊ ನೀವು ರೈತರ ಮಕ್ಕಳಾಗಿದ್ರೆ ನಂತರ ಮುಂದೆ ಈಗಾಗಲೇ ಹೇಳಿದಲ್ವಾ, ಮತ್ತೊಮ್ಮೆ ಹೇಳ್ಬಿಡ್ತೀನಿ ತಗೊಳ್ಳಿ, ಯಾವುದು BSc ಅಗ್ರಿಕಲ್ಚರ್, ವೆಟರ್ನರಿ, ಹಾರ್ಟಿಕಲ್ಚರ್, ಫಾರೆಸ್ಟ್ರಿ, ಸೆರಿಕಲ್ಚರ್, ಈ ರೀತಿ ಕೋರ್ಸ್ ನೀವು ಮಾಡಬೇಕು ಅಂತ ಹೇಳಿದ್ರೆ ಈ ಪ್ರಾಕ್ಟಿಕಲ್ ಎಕ್ಸಾಮ್ ನಿಮಗೆ ಹೆಲ್ಪ್ ಆಗತ್ತೆ. ಸೊ ನೀವು ರೈತರ ಮಕ್ಕಳಾಗಿದ್ರೆ ಈ ಎಲ್ಲ ಕೋರ್ಸ್ ಮಾಡಬೇಕು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಈ ಆಪ್ಷನ್ ಅನ್ನ ಮಿಸ್ ಮಾಡಬೇಡಿ. ಯಾಕಂತ ಹೇಳಿದ್ರೆ ನಿಮ್ಮ ಏನು ಡ್ರೀಮ್ ಏನಿರುತ್ತೆ ಈ ಕೋರ್ಸ್ ಅನ್ನ ಮಾಡಬೇಕು ಅಂತ, ಸೊ ಅದನ್ನ ಅಚೀವ್ ಮಾಡೋದಕ್ಕೆ ಇದು ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ನಂತರ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.